ಎಲ್ಲ ಪ್ರಾಬ್ಲಮ್ಗಳಿಂದ ನಮ್ಮನ್ನು ದೂರ ಮಾಡಿಕೊಂಡು ಅಥವಾ ಪ್ರಾಬ್ಲಮ್ಸ್ನ ಜೊತೆಗೆ ನಮ್ಮ ಕರ್ತವ್ಯನ ಮರೆತು ತುಂಬ ಲೇಟಾಗಿ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದಕ್ಕೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಗೂ ತುಂಬ ಬೇಜಾರಾಗಿದೆ ಅಂತ ಗೊತ್ತು. ಅದಕ್ಕೆ ದಯವಿಟ್ಟು ನನಗೆ ಕ್ಷಮಿಸಿ. ಇನ್ನು ಮುಂದೆ ಬರೋ ಎಲ್ಲ ವಿಡಿಯೋಗಳಿಗೂ ನನ್ನ ಜೊತೆ ನಿಂತು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಒಂದೆರಡು ವರ್ಷಗಳಿಂದ ಕನ್ನಡ ಸಿನಿಮಾಗೆ ವರ್ಲ್ಡ್ ವೈಡ್ ಬೇಡಿಕೆ ಇಟ್ಟಿದ್ದ ದೊಡ್ಡ ಸಿನಿಮಾಗಳ ನಂತರ ಈ ವರ್ಷದಲ್ಲಿ ಅಂಥ ಹಿಟ್ ಮತ್ತು ಕ್ರಾಸಿಂಗ್ ಸಿನಿಮಾ ಬಂದಿಲ್ಲ. ಇವಾಗ ಈ ಇಯರ್ನ ಸೆಕೆಂಡ್ ಹಾಫ್ನಲ್ಲಿ ಕನ್ನಡ ಸಿನಿಮಾಗಳ ಅಪ್ಡೇಟ್ ಬಂದಿವೆ. ಅದು ದೊಡ್ಡ ಸ್ಟಾರ್ಗಳ ಸಿನಿಮಾ ಆಗಿವೆ. ಇವುಗಳಿಂದ ಮತ್ತೆ ಕನ್ನಡ ಇಂಡಸ್ಟ್ರಿಗೆ ನಂಬಿಕೆ ಮತ್ತು ಭರವಸೆ ಜಾಸ್ತಿ ಮಾಡುವಂತೆ ಮಾಡಿದೆ ಕೂಡ. ಮೊದಲನೇದಾಗಿ ಮಾರ್ಟಿನ್ ಸಿನಿಮಾ ಅಕ್ಟೋಬರ್ 11ಕ್ಕೆ ಅಂತೂ ಇಂತೂ ರಿಲೀಸಿಂಗ್ ಡೇಟ್ನ ಅನೌನ್ಸ್ ಮಾಡ್ಕೊಂಡಿರೋದು ಖುಷಿ ವಿಚಾರ. ತುಂಬ ವರ್ಷಗಳಿಂದ ಈ ಸಿನಿಮಾ ಹೈ ಲೆವೆಲಲ್ಲಿ ಭರವಸೆ ಇಟ್ಟಿದ್ದ ಮೂವಿ ಈ ವರ್ಷದಲ್ಲಿ ಬಿಗ್ ಹಿಟ್ ಆ್ಯಂಡ್ ದೊಡ್ಡ ಸ್ಟಾರ್ ಸಿನಿಮಾ. ಅಂತೂ ಇಂತೂ ಟೀಸರ್ನ ಬಿಟ್ಟು ಟ್ರೈಲರ್ನ ಲಾಂಚ್ ಕೂಡ ಮುಗಿಸಿ ಇವಾಗ ರಿಲೀಸಿಂಗ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಡೈರೆಕ್ಟರ್ ಎ.ಪಿ. ಅರ್ಜುನ್ ಆ್ಯಂಡ್ ಧ್ರುವ ಸರ್ಜಾ ಕೊಂಬೋದಲ್ಲಿ ದೊಡ್ಡ ಬಜೆಟ್ ಆ್ಯಂಡ್ ಪ್ಯಾನ್ ವರ್ಡ್ ಸಿನಿಮಾ ಇದು KGF ಥರ ಮತ್ತೆ ದೊಡ್ಡ ಹಿಟ್ ಆ್ಯಂಡ್ ಗ್ರಾಸಿಂಗ್ ಸಿನಿಮಾ ಆಗುತ್ತೆ ಅಂತ ನೋಡಬೇಕು. ಟ್ರೈಲರ್ನಲ್ಲಿ ತುಂಬ ಭರವಸೆ ಮತ್ತು ನಂಬಿಕೆ ಎರಡನ್ನೂ ಉಳಿಸ್ಕೊಂಡಿದೆ. ಹಾಗೆ ಇವರು ಅನೌನ್ಸ್ ಮಾಡಿರೋ ಡೇಟ್ನ ಬಿಟ್ಟು ಮತ್ತೆ ಪೋಸ್ಟ್ಪೋನ್ ಆಗದೇ ರೀತಿ ನೋಡಿಕೊಂಡ್ರೆ ಅದೇ ಟೈಮ್ಗೆ ಬಂದರೆ ಮೂವಿಗೆ ಮತ್ತು ಇಂಡಸ್ಟ್ರಿಗೆ ತುಂಬ ಒಳ್ಳೆ ಲಾಭ ಅನಿಸುತ್ತೆ. ಆಡಿಯನ್ಸ್ನ ತುಂಬ ಕಾಯಿಸೋದನ್ನು ಬಿಟ್ಟು ಆದಷ್ಟು ಬೇಗ ಥಿಯೇಟರ್ಗೆ ಬರಲಿ. ನೆಕ್ಸ್ಟು ಬಗೀರ, ಇದು ಕೂಡ ಥಿಯೇಟರ್ಗೆ ಬರದೆ ಕಾಯಿಸ್ತಾ ಇರೋ ಮೂವಿ. ಹೀಗೆ ಮುಂದಕ್ಕೆ ಮತ್ತು ನೆಕ್ಸ್ಟ್ ಇಯರ್ಗೆ ಬರೋದು ಅಂತ ಯೋಚನೆ ಮಾಡ್ತಾ ಇರೋ ಆಡಿಯನ್ಸ್ಗೆ ಸಡನ್ನಾಗಿ ನೆಕ್ಸ್ಟ್ ಮಂತ್ 31ಕ್ಕೆ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಶ್ರೀಮುರಳಿ ಆ್ಯಂಡ್ ಡೈರೆಕ್ಟರ್ ಸೂರ್ಯ ಅವರ ಕಾಂಬೋ ವರ್ಕ್ ಆಗೋ ಥರ ಟೀಸರ್ ಕೂಡ ಸೂಪರ್ ಹೀರೋ ಲೆವೆಲಲ್ಲಿ ಮಾಡ್ಕೊಂಡಿರೋದು. ಹೇಗೆ ಅಂತಂದರೆ ಜಗತ್ತಿನಲ್ಲಿ ಅನ್ಯಾಯ ಅಕ್ರಮ ಇದ್ದಾಗ ಒಬ್ಬ ಕಾಮನ್ ಪರ್ಸನ್ ಹೇಗೆ ಅದನ್ನು ತಡಿಬಲ್ಲ ಅನ್ನೋ ವಿಚಾರದ ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಿದೆ. ಮತ್ತು KGF ಡೈರೆಕ್ಟರ್ ಬರೆದಿರೋ ಕತೆ ಅನ್ನೋದು ಈ ಸಿನಿಮಾಗೆ ಒಂದು ಪ್ಲಸ್ ಪಾಯಿಂಟ್ ಆಗಿರೋದು. ಇವೆಲ್ಲ ಹೊರತುಪಡಿಸಿ ಕಂಟೆಂಟ್ ಆ್ಯಂಡ್ ವಿಜುವಲ್ ಬಗ್ಗೆ ಹೆಚ್ಚು ನಂಬಿಕೆ ಇಟ್ಕೊಂಡು ಬರ್ತಾ ಇರೋ ಸಿನಿಮಾ. ಮೇ ಬಿ ಇದು ಕೂಡ ಒಂದು ಹಿಟ್ ಲಿಸ್ಟ್ಗೆ ಸೇರೋ ಸಾಧ್ಯತೆ ಜಾಸ್ತಿನೇ ಇದೆ. ಬಗೀರ ಸಿನಿಮಾದ ಯಾವುದೇ ಟ್ರೇಲರ್ನೂ ಬಿಟ್ಟಿಲ್ಲ. ಒಂದು ಟೀಸರ್ ಆ್ಯಂಡ್ ರಿಲೀಸಿಂಗ್ ಡೇಟ್ ಮಾತ್ರ ಅನೌನ್ಸ್ ಮಾಡ್ಕೊಂಡಿರೋದು. ಸೈಲೆಂಟಾಗಿ ಬರ್ತೀನಿ, ರೂಲ್ ಮಾಡ್ತೀನಿ ಅಂತ ಇದ್ದಾರೆ ಶ್ರೀಮುರಳಿ. ಅಂದ್ಕೊಂಡಿರೋ ಡೇಟ್ಗೆ ಬರಲಿ, ಒಳ್ಳೆ ರಿವ್ಯೂ ಕೂಡ ಸಿಗಲಿ ಆ್ಯಂಡ್ KFIಯಲ್ಲಿ ಒಂದು ಕ್ರಾಸಿಂಗ್ ಆ್ಯಂಡ್ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೆಸರು ತಗೊಳ್ಳಿ ಅಂತ ನನ್ನ ಅಭಿಪ್ರಾಯ. ಇನ್ನೊಂದು ಭೈರತಿ ರಣಗಲ್, ಡಾಕ್ಟರ್ ಶಿವರಾಜ್ ಕುಮಾರ್ ಆ್ಯಂಡ್ ಡೈರೆಕ್ಟರ್ ನರ್ತನ್ ಕೊಂಬೋನ ಎರಡನೇ ಮೂವಿ. ದಿಸ್ ಫಿಲ್ಮ್ ವಾಸ್ ಮಪ್ತಿ ಮೂವಿಯ ಪ್ರಿಕ್ವೆಲ್ ಅಂತ ಅನೌನ್ಸ್ ಆಗಿದೆ. ಆಲ್ಮೋಸ್ಟ್ ಮಪ್ತಿ ಮೂವಿ ಮುಗಿದು 2 ರಿಂದ 3 ವರ್ಷ ಆಗ್ತಾ ಬಂತು. ಆದರೆ ಇದರ ಅಪ್ಡೇಟ್ ತುಂಬ ಓಲ್ಡ್ ನ್ಯೂಸ್ ಆಗಿತ್ತು. ಮೂವಿ ಬರೋದು ತುಂಬಾ ಲೇಟ್ ಆಗ್ತಿದೆ. ಅದಕ್ಕೇ ಹೈ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ತುಂಬ ಕುತೂಹಲ ಕೂಡ ಇದೆ ಈ ಸಿನಿಮಾಕ್ಕೆ. ತುಂಬ ಕೆಲಸಗಳಿವೆ ಇವರದ್ದು ಅಂತ ಮುಂದೆ ಹೋಗ್ತಾನೇ ಬಂತು. ಮೇ ಬಿ ಈ ವರ್ಷ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಈ ಇಯರ್ ಕೂಡ ಮುಗಿತಾ ಬಂತು. ಇನ್ನೂ ಏನೂ ಅಪ್ಡೇಟ್ ಕೂಡ ಲಾಸ್ಟ್ನಲ್ಲಿ ಇಲ್ಲ. ಲಾಸ್ಟಲ್ಲಿ ಒಂದು ಹಬ್ಬಕ್ಕೆ ಪೋಸ್ಟರ್ ಕೂಡ ಬಿಟ್ಟರೆ ಮತ್ತೆ ಏನೂ ಸುದ್ದಿ ಇಲ್ಲ. ಇವಾಗ ನನಗೆ ಅನಿಸ್ತಿರೋ ಪ್ರಕಾರ ಮತ್ತೆ ಪೋಸ್ಟ್ಪೋನ್ ಆಗಬಹುದು ಅಂತ ಅನ್ನಿಸ್ತಿದೆ. ನವೆಂಬರ್ 15ಕ್ಕೆ ಅಂತ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಅಲ್ಲೇ ಬರ್ತಾರೆ ಅನ್ನೋದು ನನಗೆ ಡೌಟ್ ಇದೆ. ಇಯರ್ ಎಂಡ್ಗೆ ಬರೋ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಅನ್ಬೋದು. ನಮ್ಮ ಕಾಯುವಿಕೆಗೆ ಒಂದು ಅರ್ಥ ಇದೆ. ಆಡಿಯನ್ಸ್ ಕೂಡ ಇದಕ್ಕೆ ತುಂಬಾ ವೇಟ್ ಮಾಡ್ತಿದ್ದಾರೆ. ಇಂಡಸ್ಟ್ರಿಗೆ ಇದು ಬೇಗ ಬಂದರೆ ಇನ್ನೊಂದು ಬ್ಲಾಕ್ ಬಸ್ಟರ್ ಸಿನಿಮಾ ಈ ಇಯರ್ಗೆ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ನೆಕ್ಸ್ಟು UI ಸಿನಿಮಾ. ಉಪೇಂದ್ರ ಸರ್ ಡೈರೆಕ್ಷನ್ ಕ್ಯಾಪ್ ತೊಡೆದೆ ಸುಮಾರು 10 ವರ್ಷಕ್ಕೇ ಬಂದಿದೆ. ಇವಾಗ ಅವರು ಡೈರೆಕ್ಷನಲ್ಲಿ ಮತ್ತೆ ತಲೆಗೆ ಹುಳ ಬಿಡುವ ಕೆಲಸದಲ್ಲಿ ಉಪೇಂದ್ರ ಸರ್ ತಮ್ಮನ್ನು ತಾವು ತೊಡಸ್ಕೊಂಡಿರೋದು ಆಶ್ಚರ್ಯ ಆಗ್ತಿದೆ. ಏಕೆಂದರೆ 1 ಇಯರಿಂದ ಪೋಸ್ಟರು, ಸಾಂಗು, ಟೀಸರು ಇದೇ ಜನರಿಗೆ ಪರ್ಫೆಕ್ಟ್ ಉಪ್ಪಿಯ ರುಚಿ ತೋರಿಸ್ತಾ ಇದ್ದಾರೆ. ಬಿಟ್ಟರೆ ರೀಸೆಂಟಾಗಿ ಬರ್ಡೇ ಕೂಡ ಇತ್ತು ಅವರದ್ದು. ಆ ಬರ್ಡೇ ಪ್ರಯುಕ್ತ ಒಂದು ಪೋಸ್ಟರ್ ಕೂಡ ಅನೌನ್ಸ್ ಮಾಡಿದ್ರು. ಅದರಲ್ಲಿ ದಿಸ್ ಅಕ್ಟೋಬರ್ ಅಂತ ಅನೌನ್ಸ್ ಮಾಡಿದ್ದಾರೆ ಹೊರತು ಡೇಟ್ ಕೂಡ ಅನೌನ್ಸ್ ಮಾಡಿಲ್ಲ. ಉಪ್ಪಿ ಸರ್ ಏನೇ ಮಾಡಿದ್ರು ಅವರ ಮ್ಯಾನೇಜರ್ಗೆ ತುಂಬ ಚೆನ್ನಾಗಿ ಒಪ್ಕೊಳ್ಳುತ್ತೆ. ಅವರ ಡೈರೆಕ್ಷನ್ ಕೂಡ ಹಾಗೆ ಇರುತ್ತೆ. ಯಾರಿಗೂ ಅರ್ಥ ಆಗಲ್ಲ. ಬಟ್ ಅರ್ಥ ಮಾಡಿಕೊಂಡು ಸಿನಿಮಾ ನೋಡಬೇಕು. ಮಿನಿಮಮ್ ಅಂದರೂ 5 ರಿಂದ 6 ಸಲ. ಇದಕ್ಕೆ ಹೊಳಿತಿರೋದು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ನೆಕ್ಸ್ಟ್ ಮಂತ್ ರಿಲೀಸ್ ಅಂತ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಬಟ್ ಅದು ಡೇಟ್ನ ಉಪ್ಪಿಗೆ ಹೊಳೆದಂಗೆ ಮಾಡ್ತಾರೆ ಅಂತ ಅನ್ನಿಸ್ತಿದೆ. ತುಂಬ ದಿನಗಳಿಂದ ಇದನ್ನೇ ನೋಡ್ತಾ ಇರೋ ಆಡಿಯನ್ಸ್ಗೆ ಡೇಟ್ ಕೂಡ ಕೊಟ್ಟಿಲ್ಲ ಅನ್ನೋದು ಸ್ವಲ್ಪ ಬೇಜಾರಷ್ಟೇ. ನನ್ನ ಪ್ರಕಾರ ಇವಾಗ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಶುರು ಆಗಿದೆ. ಇನ್ನೊಂದು ತಿಂಗಳು ಕಾದು ಬರ್ಬೋದು ಅಂತ ಅನಿಸ್ಬೋದು. ಅಕ್ಟೋಬರ್ ಮಿಸ್ ಆದರೆ ದೀಪಾವಳಿಗಂತೂ ಪಕ್ಕಾ ಬರುತ್ತೆ ಅಂತ ನನ್ನ ಒಪಿನಿಯನ್. ಇನ್ನೊಂದು ನೆಕ್ಸ್ಟ್ ಸುದೀಪ್ ಸರ ಮ್ಯಾಕ್ಸ್ ಮೂವಿ.
ಸೊ ತೆರೆ ಮೇಲೆ ನೋಡದೆ ಇವರನ್ನು ಸುಮಾರು ಫ್ಯಾನ್ಸ್ಗೂ ಹಾಗೂ ಆಡಿಯನ್ಸ್ಗೂ ತುಂಬ ಬೇಜಾರಂತೂ ಖಂಡಿತ ಆಗಿರುತ್ತೆ. ಆದರೆ ಈ ವರ್ಷ ಮ್ಯಾಕ್ಸ್ಗೆ ಅಂತ ಫಿಕ್ಸ್ ಆಗಿ ಬರ್ತೀನಿ ಅಂತ ಅಂದರು. ಇದೇ ತಿಂಗಳು 27ಕ್ಕೆ ಬರ್ತೀನಿ ಅಂದಿದ್ರು, ಬಟ್ ಇದು ಕೂಡ ಮುಂದಕ್ಕೆ ಹಾಕ್ಕೊಂಡಿದ್ದಾರೆ. ಇದು ಕೂಡ ನ್ಯೂ ಅಪ್ಡೇಟ್. ಏನು ಕಾರಣ ಅಂತ ಹುಡುಕ್ತಾ ಹೋದಾಗ ಆವಾಗ ಗೊತ್ತಾಗಿರೋದು, ದೇವರ ಮೂವಿ ಪ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಆಗ್ತಿದೆ ಇದೇ 27ನೇ ತಾರೀಕಿಗೆ. ಸೊ ಅದಕ್ಕೋಸ್ಕರ ಮುಂದಕ್ಕೆ ಹೋದರು ಅನ್ನಿಸ್ತಿದೆ. ಹಾಗೆಯೇ ಸುದೀಪ್ ಸರ ಬರ್ಡೇಗೆ ಸುಮಾರು ಮೂವಿ ಕೂಡ ಅನೌನ್ಸ್ ಆಯಿತು. ಸೊ ಅದರ ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಏನು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬಟ್ ಇವಾಗ ಕಂಪ್ಲೀಟ್ ಆಗಿರೋ ಮ್ಯಾಕ್ಸ್ ಬಂದಿದ್ರೆ 1 ಮಂತದಲ್ಲಿ ಕನ್ನಡದಲ್ಲಿ ಆಲ್ಮೋಸ್ಟ್ ಬಿಗ್ ಹಿಟ್ ಸಿಕ್ತಿತ್ತು ಅಂತ ನನ್ನ ಅನಿಸಿಕೆ. ಬಟ್ ಇದು ಕೂಡ ಮುಂದೆ ಹಾಕ್ಕೊಂಡಿದ್ದಾರೆ. ಮತ್ತು ರಿಲೀಸ್ ಡೇಟ್ನ ಮುಂದಕ್ಕೆ ಹಾಕದೆ ಆಡಿಯನ್ಸ್ನ ಕಾಯಿಸದೆ ಆದಷ್ಟು ಬೇಗ ರಿಲೀಸ್ಗೆ ಆಗಲಿ ಅಂತ ನನ್ನ ಅಭಿಪ್ರಾಯ. ಇದಿಷ್ಟು ಇನ್ನೆರಡು ಮಂತಲ್ಲಿ ದೊಡ್ಡ ಸ್ಟಾರ್ಗಳ ಸಿನಿಮಾ ರಿಲೀಸ್ ಆಗ್ತಿರೋ ಡೇಟ್ ಅನೌನ್ಸ್ಮೆಂಟು. ಸೊ ಈ ಲಿಸ್ಟು ನಿಮಗೆ ತುಂಬ ಚೆನ್ನಾಗಿ ಇಷ್ಟ ಆಗಿರ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ. ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಇನ್ಮೇಲೆ ಸಿಗಲ್ಲ ಅಂದ್ಕೊಂಡವರಿಗೆ ಮತ್ತೆ ಸಿಗ್ತಾನೇ ಇರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತಾ, ಹಾಗೆ ಲೈಕ್ ಕೂಡ ಮಾಡ್ತಾ, ನಿಮ್ಮ ಫ್ರೆಂಡ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಸಿಗೋಣ.